ಮುಖ್ಯಮಂತ್ರಿಗಳ ತವರೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಅಗೌರವ. ರಾಮನಗರ ಬಿಜೆಪಿ ಪಾರ್ಟಿ ಆಫೀಸ್ನಲ್ಲಿ ರಾಜ್ಯದ ಅಲ್ಪಸಂಖ್ಯಾತರ ಮೋರ್ಚಾ ಸದಸ್ಯರು ತಾಸೀನ್ ಖಾನ್ ಅವರಿಗೆ ರಾಮನಗರ ಜಿಲ್ಲಾ ಉಪಾಧ್ಯಕ್ಷ ರಾಜೇಶ್ ಹಾಗೂ ಟಿವಿ ಫೈನಲ್ ಶ್ರೀವಲ್ಲಿರವರು ಅವಹೇಳನಕಾರಿ ಮಾತುಗಳಿಂದ ತಾಸೀನ್ ಖಾನ್ ಅವರಿಗೆ ಜಿಗುಪ್ಸೆ ಮಾನಸಿಕವಾಗಿ ನಿಂದಿಸಿದ್ದಾರೆ. ಈ ವಿಚಾರವಾಗಿ ಮೊನ್ನೊಂದು ತಡರಾತ್ರಿ ಫೆನಾಯಿಲ್ ಸೇವನೆ ಮಾಡಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವುದಾಗಿ ತಿಳಿದು ಬಂದಿದ್ದು, ತಡವಾಗಿ ಬೆಳಕಿಗೆ ಬಂದಿದೆ. ಕನಕಪುರದ ಖಾಸಗಿ ದಯಾನಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 10 ರಿಂದ 15 ವರ್ಷಗಳಿಂದ ರಾಮನಗರದಲ್ಲಿ ಬಿಜೆಪಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆ ಬಲಿಷ್ಠ ಮಹಿಳೆ ಮುಸ್ಲಿಂ ಸಮುದಾಯದ ತಾಸೀನ್ ಖಾನ್ ರವರಿಗೆ ರಾಮನಗರ ಪಾರ್ಟಿ ಆಫೀಸ್ನಲ್ಲಿ ಗೌರವ ಇಲ್ಲದಂತೆ ಇದಕ್ಕೆ ಕಾರಣಕರ್ತರು ರಾಜೇಶ್ ಹಾಗೂ ಶ್ರೀವಲ್ಲಿ ಅಂತ ಖುದ್ದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಾಸೀನ್ ಖಾನ್ ರವರು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ರಾಮನಗರ ಪಾರ್ಟಿ ಆಫೀಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಬಹಳ ಮಂದಿ ಇದ್ರು, ಅವರನ್ನ ನೇಮಕ ಮಾಡದೆ ಶ್ರೀವಲ್ಲಿರವರಿಗೆ ನೇಮಕ ಮಾಡಿರುವುದು ಸರಿ ಅಷ್ಟೇ. ಹಿನ್ನೆಲೆ ಬಿಜೆಪಿ ಜಿಲ್ಲಾ ಕಚೇರಿ ರಾಜಕೀಯ ಪಿತೂರಿಯಿಂದಾಗಿ ತಾಸೀನ್ ಖಾನ್ ಪಾರ್ಟಿಯಿಂದ ಅವಹೇಳನ ಮಾತು ವಿಷಯ ಅಗೌರವದ ತರುವಂತ ಕೆಲಸವನ್ನ ಆಗಿದೆ. ರಾಮನಗರ ಬಿಜೆಪಿ ಪಾರ್ಟಿ ಕಚೇರಿಗೆ ರಾಜಕೀಯ ಪಿತೂರಿಗಳಿಂದ 15 ವರ್ಷಗಳಿಂದ ಬಿಜೆಪಿ ಪಾರ್ಟಿಯಾಗಿ ದುಡಿತಾ ಇರುವಂತಹ ತಾಸೀನ್ ಖಾನ್ ರವರಿಗೆ ಅನ್ಯಾಯ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ತೋಚದಂತಾಗಿದೆ. ಶ್ರೀವಲ್ಲಿರವರು ವರ್ಷದಿಂದ ಸಂಘಟನೆಗೆ ನೇಮಕವಾಗಿ ದುಡಿತಾ ಇದ್ದಾರೆ ಎಂಬುದು ಕೇಳಿ ಬಂದಿರುತ್ತದೆ. ತಾಸೀನ್ ಖಾನ್ ರವರನ್ನ ಹುಚ್ಚಾಟನೆಗೆ ವಿಚಾರ ಮುಖ್ಯಮಂತ್ರಿಗಳ ತವರೂರಿನಲ್ಲಿ ನಡೀತಾ ಇರುವುದು ಬೇಸರದ ಸಂಗತಿಯಾಗಿದೆ. ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಕಾರ್ಯಕರ್ತರು ಈ ಮಹಿಳೆಯನ್ನ ಉಳಿಸುವ ಕೆಲಸವನ್ನ ಮಾಡುತ್ತಾರೆ. ನಾನು 2 ವರ್ಷ ಮುಂಚೆ ಹೆಂಗೆ ಮೀಟಿಂಗ್ಗೆ ಕರಿಬೇಡಿ ಅವ್ರಿಗೆ ರಾಜ್ಯದಲ್ಲಿ ಹೆಂಗೆ ಪೋಸ್ಟಿಂಗ್ ಸಿಕ್ಬಿಟ್ಟು ಐತೆ ಹಂಗೆ ಹಿಂಗೆ ಅಂತ ಮಾತಾಡಿ ಟೈಮ್ಗೆ ರಾಜೇಶ್ ಅವ್ರಿಗೆ ನಾನು ಬೈದು ನಾನು 2 ವರ್ಷ ಮುಂಚೆ ನಾನು ವಿಡಿಯೋ ಕಳಿಸಿದ್ದು ಶ್ರೀವಲ್ಲಿಗೆ ಬಿಟ್ಟರೆ ಯಾರಿಗೆ ಕಳಿಸಿರಲಿಲ್ಲ. ಆ ವಿಡಿಯೋ ಕಳಿಸ್ಬಿಟ್ಟು ಇವತ್ತು ಅಷ್ಟೇ ಅವಮಾನ ಮಾಡಿಸೋರೆ ನನಗೆ ಆ ರಾಜೇಶ್ ಅವರು. ಎಲ್ಲರ ಮುಂದೆ ಎಷ್ಟು ಕೆಟ್ಟದ್ದು. ನಾನು ಇವಾಗ ಕನಕಪುರಕ್ಕೆ ಬಂದು ವಿಷಾಕ ಕಾರಣ ಶ್ರೀವಲ್ಲಿ ರಾಜೇಶ್ ಅವರು. ಇದು ನನಗೆ ನಮ್ಮ ಮರ್ಯಾದಿನಿಂದ ಹೆಚ್ಚು ಅಲ್ಲ, ನಮಗೆ ಪಕ್ಷ ನಮ್ಮ ಮರ್ಯಾದೆ ಎಲ್ಲರ ಮುಂದೆ ಹೆಂಗೆ ತೆಗ್ದವ್ರೆ. ನಾನು ನಿಜ ಇವತ್ತು ನಾನು ಶ್ರೀವಲ್ಲಿ ರಾಜೇಶು ನನ್ನ ಸಾವುಗೆ ಕಾರಣನೇ ಅವರು. ಬರ್ತಾಯಿದ್ದೀನಿ ನಾನು ಕನಕಪುರಕ್ಕೆ ಬಂದು ಹಾಕ್ತಾಯಿದ್ದೀನಿ. ವಿಡಿಯೋ ಹಾಕಬೇಡಿ, ಆಡಿಯೋ ಹಾಕಬೇಡಿ ರೀ. ಎಲ್ಲರ ಮುಂದೆ ಎಷ್ಟು ಅವಮಾನ ಮಾಡೈತೆ ಇವಾಗ ಗೊತ್ತಾಗುತ್ತೆ. 2 ವರ್ಷ ಮುಂಚೆದು ವಿಡಿಯೋ ಮಾಡಿಕೊಂಡು ಶ್ರೀವಲ್ಲಿ ಕಳಿಸಿ ಇಷ್ಟು ಅವಮಾನ. ನೀನು ರಾಜಕೀಯನಲ್ಲಿ ನೋಡೇ ಬಿಡೋಣ ಅಂತ ಹಠ ಮಾಡಿದ್ದು ಇವಾಗ ಮಾಡಿದೆಯಲ್ವಾ. ಇವಾಗ ನಾನು ಹೇಳ್ತಾ ಇದ್ದೀನಿ, ನೀನು ಇವಾಗ ನನ್ನ ಸಾವುಗೆ ಕಾರಣ ನೀನೇ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ.